ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಕೇವಲ 2 ತಿಂಗಳ ಹಿಂದೆ ಸ್ಟ್ರೀಟ್ ಫೈಟರ್, ಬಂಗಾಳದ ದುರ್ಗ, ಮುಂದಿನ ಪ್ರಧಾನಿ ಎಂದೆಲ್ಲ ಬೆಂಬಲಿಗರಿಂದ ಹೊಗಳಿಸಿಕೊಳ್ಳುತ್ತಿದ್ದ ಪಶ್ಚಿಮ ಬಂಗಾಳದ ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಇಂದು ತನ್ನವರಿಂದಲೇ ತಾನೇ ಕಟ್ಟಿದ್ದ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾಳೆ. ಹೊಗಳಿ ಅಟ್ಟಕ್ಕೇರಿಸಿದವರೆಲ್ಲ ಪಕ್ಷ ಬಿಟ್ಟು ಜಿಗಿಯುತ್ತಿದ್ದಾರೆ. ಒಂದೇ ಒಂದು ಸೋಲು ಮಮತಾ ಬ್ಯಾನರ್ಜಿ ಎಂಬ ಗಟ್ಟಿಗಿತ್ತಿಯನ್ನು ಮೂಲೆ ಗುಂಪು ಮಾಡಿದೆ. 15 ವರ್ಷದ ಅಧಿಕಾರ 15 ದಿನಗಳಲ್ಲಿ ಮಣ್ಣು ಮುಕ್ಕಿದೆ. ರಾಜಕಾರಣದಲ್ಲಿ ಸೋಲು ಗೆಲುವು ಸಾಮಾನ್ಯ. ಇಂದು ಸೋತವರು ಮುಂದೆ ಗೆಲ್ಲಬಹುದು. ಆದರೆ ಅಹಂಕಾರ, ಸ್ವಜನ ಪಕ್ಷಪಾತ, ಹಗರಣ, ಹಿಂದೂ ವಿರೋಧದಿಂದ ತುಂಬಿ ತುಳುಕುತ್ತಿದ್ದ ಮಮತಾ ಬ್ಯಾನರ್ಜಿಯ ಟಿಎಂಸಿ ಪಕ್ಷ ಒಂದೇ ಒಂದು ಸೋಲಿನಿಂದ ಒಡೆದು ಹೋಳಾಗಿದೆ. ಶಾಸಕರು, ಸಂಸದರು ವಲಸೆ ಹೋಗುತ್ತಿದ್ದಾರೆ. ಪಾಲ್ಟಾದಲ್ಲಿ ಟಿಎಂಸಿ ಅಭ್ಯರ್ಥಿ ಚುನಾವಣೆ ಎದುರಿಸದೆ ಓಡಿ ಹೋದ. ಅಂದರೆ ಒಂದೇ ಒಂದು ಸೋಲು ಟಿಎಂಸಿ ಪಕ್ಷದ ಅಸ್ತಿತ್ವಕ್ಕೆ ಕುತ್ತು ತಂದಿತು. ಒಂದು ಸೋಲನ್ನು ತಡೆದುಕೊಳ್ಳದಷ್ಟು ಟೊಳ್ಳಾಗಿತ್ತ ಮಮತಾ ಬ್ಯಾನರ್ಜಿಯ ತೃಣಮೂಲ್ ಕಾಂಗ್ರೆಸ್ ಪಕ್ಷ. ಮತ್ತೆ ಪಕ್ಷ ಕಟ್ಟುತ್ತೇನೆ, ಟಿಎಂಸಿ ಲೀಡರ್ಗಳ ಪಕ್ಷವಲ್ಲ, ಕಾರ್ಯಕರ್ತರ ಪಕ್ಷ ಎಂದು ಮಮತಾ ಬ್ಯಾನರ್ಜಿ ಹೇಳುತ್ತಿದ್ದಾಳೆ. ಆದರೆ ಪಕ್ಷದಲ್ಲಿ ಕಾರ್ಯಕರ್ತರು ಉಳಿದಿದ್ದಾರೆಯೇ? ಹುಡುಕಬೇಕು. 34 ವರ್ಷದ ಕಮ್ಯುನಿಸ್ಟ್ ಆಡಳಿತ ಕೊನೆಗೊಳಿಸಿದ್ದ ಮಮತಾ ಪಶ್ಚಿಮ ಬಂಗಾಳದಲ್ಲಿ 34 ವರ್ಷಗಳಿಂದ ನಿರಂತರವಾಗಿ ಆಡಳಿತ ನಡೆಸಿದ್ದ ಕಮ್ಯುನಿಸ್ಟರನ್ನು 2011ರಲ್ಲಿ ಸೋಲಿಸಿ ಅಧಿಕಾರಕ್ಕೆ ಬಂದ ಮಮತಾ ಬ್ಯಾನರ್ಜಿಗೆ ಸ್ಟ್ರೀಟ್ ಫೈಟರ್ ಎಂಬ ಖ್ಯಾತಿ ತಂದಿತ್ತು. ಕಮ್ಯುನಿಸ್ಟ್ ಸರ್ಕಾರ ಪಶ್ಚಿಮ ಬಂಗಾಳದ ಸಂಗೂರ್ ಹಾಗೂ ನಂದಿಗ್ರಾಮ್ ಪ್ರದೇಶದಲ್ಲಿ ಟಾಟಾ ಕಂಪನಿಗೆ ಭೂಮಿ ನೀಡಿ ರೈತರ ಭೂಮಿಯನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಮುಂದಾದಾಗ ಮಮತಾ ಬ್ಯಾನರ್ಜಿ ಭೂಸ್ವಾಧೀನದ ವಿರುದ್ಧ ಹೋರಾಟ ನಡೆಸಿದರು. ಈ ಹೋರಾಟದಿಂದ ಟಾಟಾ ಕಂಪನಿ ಬಂಗಾಳದಿಂದ ಕಾಲು ಕಿತ್ತಿತು. ಇದೇ ಹೋರಾಟದ ಫಲವಾಗಿ 2011ರಲ್ಲಿ ಟಿಎಂಸಿ ಪಕ್ಷಕ್ಕೆ ಭರ್ಜರಿ ಜಯ ಗಳಿಸಿ 34 ವರ್ಷದ ಕಮ್ಯುನಿಸ್ಟ್ ಸರ್ಕಾರ ಅಂತ್ಯ ಕಂಡಿತು. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಸಿಎಂ ಆದರು. ದೇಶದ ಅತಿ ಪ್ರಬಲ ಪ್ರಾದೇಶಿಕ ಪಕ್ಷ ಕಟ್ಟಿದ ಕೀರ್ತಿ ಹೊಂದಿದ್ದ ಮಮತಾ ಬ್ಯಾನರ್ಜಿಯ ಹೆಸರು ಟೈಮ್ ಮ್ಯಾಗಜಿನ್ನ ವಿಶ್ವದ 100 ಪ್ರಭಾವಿ ನಾಯಕರ ಪಟ್ಟಿಯಲ್ಲಿ ಸೇರಿತ್ತು. ಹಿಂದೂ ವಿರೋಧಿ ಆಡಳಿತ, ಭ್ರಷ್ಟಾಚಾರ, ಅಳಿಯ ಅಭಿಷೇಕ್ ಬ್ಯಾನರ್ಜಿಯ ಗುಂಡಾಗಿರಿಯಿಂದ ಬೇಸತ್ತಿದ್ದ ಪಶ್ಚಿಮ ಬಂಗಾಳದ ಜನತೆ ಈ ಬಾರಿ ಮಮತಾಳನ್ನು ಇನ್ನಿಲ್ಲದಂತೆ ಸೋಲಿಸಿದರು. ಮಮತಾಳನ್ನು ಸೋಲಿಸಿದ್ದು ಹಿಂದೆ ಮಮತಾಳನ ಬಂಟನೇ ಆಗಿದ್ದ ಈಗ ಬಿಜೆಪಿ ಪಕ್ಷದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಮಮತಾ ಬ್ಯಾನರ್ಜಿಯ 15 ವರ್ಷಗಳ ಅಧಿಪತ್ಯ ಮುಕ್ತಾಯವಾಗುತ್ತಿದ್ದಂತೆ ಒಬ್ಬೊಬ್ಬರಾಗಿ ಪಕ್ಷ ಬಿಟ್ಟು ಹೋಗುತ್ತಿದ್ದಾರೆ. 80 ಶಾಸಕರಲ್ಲಿ ಮೊದಲ ಬ್ಯಾಚಿನಲ್ಲಿ ಮುಕ್ಕಾಲು ಭಾಗ ಶಾಸಕರು ಮಮತಾಳಿಂದ ದೂರ ಸರಿದು ಅವರದ್ದೇ ಆದ ಗುಂಪು ಕಟ್ಟಿಕೊಂಡರು. ಅವರಲ್ಲೇ ಒಬ್ಬ ಪ್ರತಿಪಕ್ಷ ನಾಯಕರನ್ನು ಆರಿಸಿಕೊಂಡರು. 28 ಟಿಎಂಸಿ ಎಂಪಿಗಳಲ್ಲಿ ಸುಮಾರು 19 ಎಂಪಿಗಳು ಮಮತಾಳಿಂದ ದೂರ ಹೋಗಿ ಲೋಕಸಭೆಯಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಕೇಳುತ್ತಿದ್ದಾರೆ. ಇನ್ನು ಮಮತಾಳನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ನಮ್ಮದೇ ಅಸಲಿ ಟಿಎಂಸಿ ಎನ್ನುತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಭಾರತದ ಮುಂದಿನ ಪ್ರಧಾನಿ ಎಂದು ಪರಾಕು ಹೇಳುತ್ತಿದ್ದ ಎಂಪಿ ಸಯೋನಿ ಘೋಷ್ ಮಮತಾಳಿಂದ ದೂರ ಹೋಗಿದ್ದಾಳೆ. ಮಮತಾ ಸ್ನೇಹಿತೆ ಸುಸ್ಮಿತಾ ದೇವ್ ಪಾರ್ಟಿಗೂ ತನ್ನ ಸೀಟಿಗೂ ರಾಜೀನಾಮೆ ನೀಡಿ ಹೇಮಂತ್ ಬಿಶ್ವ ಶರ್ಮಾ ಜೊತೆ ಕಾಣಿಸಿಕೊಂಡಿದ್ದಾಳೆ. ಟಿಎಂಸಿ ಪಾರ್ಟಿ ಕಚೇರಿಗಳು ಬಿಕೋ ಎನ್ನುತ್ತಿವೆ. ಟಿಎಂಸಿ ಪಕ್ಷದ ನಾಯಕರಿಗೆ ನಡುಬೀದಿಯಲ್ಲಿ ಅಟ್ಟಾಡಿಸಿ ಹೊಡೆಯುತ್ತಿದ್ದಾರೆ, ಮೊಟ್ಟೆ ಎಸೆಯುತ್ತಿದ್ದಾರೆ. ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿದವರು ಅದನ್ನು ತಮ್ಮ ಕುಟುಂಬದ ಆಸ್ತಿ ಎಂದೇ ತಿಳಿದುಕೊಳ್ಳುತ್ತಾರೆ. ಕಾರ್ಯಕರ್ತರು ಅವರಿಗೆ ಲೆಕ್ಕಕ್ಕಿಲ್ಲ. ನಾನು, ನನ್ನ ನಂತರ ನನ್ನ ಮಗ, ಮಗಳು, ಅಳಿಯ ಅಂತ ಮಾಡಿಬಿಟ್ಟಿರುತ್ತಾರೆ. ಮಮತಾ ಬ್ಯಾನರ್ಜಿಗೆ ಕುಟುಂಬ ಇಲ್ಲದಿದ್ದರೂ ಅಳಿಯ ಅಭಿಷೇಕ್ ಬ್ಯಾನರ್ಜಿಗೆ ಅಧಿಕಾರ ಕೊಟ್ಟು ಸರ್ವಾಧಿಕಾರಿಯನ್ನಾಗಿ ಮಾಡಿದ್ದು ಪಕ್ಷದ ಅವನತಿಗೆ ಕಾರಣ ಎನ್ನುವಂತಾಗಿದೆ. ಅಭಿಷೇಕ್ ಬ್ಯಾನರ್ಜಿಯ ದರ್ಪ, ಗುಂಡಾಗಿರಿ, ಹಗರಣಗಳು, ಅಹಂಕಾರ ಮಮತಾಳ ಹೋರಾಟವನ್ನು ಈ ಚುನಾವಣೆಯಲ್ಲಿ ಮಣ್ಣು ಮುಕ್ಕಿಸಿದ್ದಂತೂ ನಿಜ. ಎಲ್ಲಕ್ಕಿಂತ ಮುಖ್ಯವಾಗಿ ಟಿಎಂಸಿಯ ಹಿಂದೂ ವಿರೋಧಿ ಆಡಳಿತಕ್ಕೆ ಹಿಂದೂಗಳು ಈ ಬಾರಿ ಸರಿಯಾಗಿ ಪಾಠ ಕಲಿಸಿದ್ದಾರೆ.